ಇಡೀ ದೇಶದ ಜನತೆಗೆ ಚಾಕ್ಲೇಟ್ ಮಾತ್ರ ಕೊಟ್ಟಿದ್ದಂತೆ ನರೇಂದ್ರ ಮೋದಿ ಅವರು. ಅಲ್ಲಲ್ಲೇ, ನೀವುಗಳಾಗಿದ್ರೆ ಏನು ಕೊಡ್ತಾ ಇದ್ರಿ? ನೀವುಗಳಾಗಿದ್ದಿದ್ರೆ ಚಾಕ್ಲೇಟ್ ತಿಂದು ಉಳಿದ ಖಾಲಿ ಕವರನ್ನು ಕೊಡ್ತಾ ಇದ್ರಿ ಅಲ್ವಾ? ಇದನ್ನೇ ತಾನೇ ಇಷ್ಟು ವರ್ಷಗಳ ಕಾಲದಿಂದ ನಿಮ್ಮ ಕ್ಷೇತ್ರದ ಜನತೆಗೆ ಕೊಟ್ಕೊಂಡು ಬರ್ತಾ ಇರುವಂತಹದ್ದು. ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರೇ ಅಲ್ಲೇ ಪಕ್ಕದಲ್ಲಿ ಸಾಗರ್ ಖಂಡ್ರೆ ಅವರು ಸಿಗ್ತಾರೆ. ರಾಜಕೀಯವಾಗಿ ಹಾಗೆ ವಯಸ್ಸಿನಲ್ಲಿ ನಿಮಗಿಂತ ತುಂಬ ಕಿರಿಯರು. ಒಮ್ಮೆ ಅವರನ್ನು ನೋಡಿ ಕಲ್ತ್ಕೊಳ್ಳಿ. ಅವರು ರಾಜಕೀಯವನ್ನು ಎಷ್ಟು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ಹಾಗೆ ಹೇಳಿಕೆಗಳನ್ನು ನೀಡುವಾಗ ಎಷ್ಟು ಪ್ರಬುದ್ಧತೆಯಿಂದ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಅಂತೆಲ್ಲ. ನೀವು ಮತ್ತೆ ನಿಮ್ಮ ತಂದೆಯವರು ದಶಕಗಳ ಕಾಲದಿಂದ ಜಾತಿ ಹೆಸರಿನಲ್ಲೇ ರಾಜಕೀಯವನ್ನು ಮಾಡ್ಕೊಂಡು ಬಂದ್ಬಿಟ್ರಿ. ನಿಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಈ ನಮ್ಮ ದೇಶವನ್ನು 50 ವರ್ಷಗಳಿಗಿಂತ ಹೆಚ್ಚಿನ ಕಾಲ ಆಡಳಿತವನ್ನು ನಡೆಸಿದೆ. 50 ವರ್ಷಗಳಿಗಿಂತ ಹೆಚ್ಚಿನ ಕಾಲ ಆಡಳಿತವನ್ನು ನಡೆಸಿದ್ರು ಇನ್ನೂ ಗರೀಬಿ ಹಟಾವೋ ಅಂತ ಡೈಲಾಗ್ ಹೊಡ್ಕೊಂಡು ದೇಶದ ಜನತೆಗೆ ಖಾಲಿ ಚಾಕ್ಲೇಟ್ ಕವರನ್ನು ನೀಡಿಕೊಂಡು ನೀವುಗಳು ಮಾತ್ರ ಸಾವಿರಾರು ಕೋಟಿ ಹಣವನ್ನು ಸಂಪಾದನೆಯನ್ನು ಮಾಡಿ ಇಟ್ಕೊಂಡಿದ್ದೀರ. ಮಲ್ಲಿಕಾರ್ಜುನ ಖರ್ಗೆ ಅವರೇ, ನೀವು ರಾಜಕೀಯದಲ್ಲಿ ತುಂಬ ಅನುಭವವನ್ನು ಪಡೆದುಕೊಂಡಿರೋಂಥವ್ರು. ನಿಮ್ಮ ತಂದೆಯವರು ರಾಷ್ಟ್ರೀಯ ಅಧ್ಯಕ್ಷರು. ಯಾವುದಕ್ಕೆ ಕೇಳಿ? ಕಾಂಗ್ರೆಸ್ ಪಕ್ಷಕ್ಕೆ ರಾಷ್ಟ್ರೀಯ ಅಧ್ಯಕ್ಷರು. ನೀವುಗಳೆಲ್ಲ ಯಾವ ರೀತಿಯಾಗಿ ಹೇಳಿಕೆಗಳನ್ನು ನೀಡಬೇಕು, ರಾಜಕೀಯವಾಗಿ ಯಾವ ರೀತಿಯಾಗಿ ಮಾತುಗಳನ್ನು ಆಡಬೇಕು, ಯಾವ ರೀತಿಯಾಗಿ ಟೀಕೆಗಳನ್ನು ಮಾಡಬೇಕು. ಈ ಧಾರಾವಾಹಿ ನೋಡಬೇಕಾದ್ರೆ ಮಧ್ಯದಲ್ಲಿ ಜಾಹೀರಾತು ಬಂದು ಕಿರಿಕಿರಿ ಉಂಟು ಮಾಡೋದು ಗೊತ್ತಾ? ಆ ರೀತಿಯಾಗಿ ಪ್ರತಿಯೊಂದು ವಿಷಯದಲ್ಲೂ ಸಹ ಮೂಗನ್ನು ತೂರಿಸಿ ಬೇಡವಾದಂತಹ ಹೇಳಿಕೆಗಳನ್ನು ನೀಡಿ ಟೀಕೆಗಳನ್ನು ಮಾಡಿ ಸುಮ್ಮನೆ ಕಿರಿಕಿರಿಯನ್ನು ಉಂಟು ಮಾಡ್ತಾ ಇರ್ತೀರ. ನಿಮ್ಮ ಖಾತೆ ಯಾವುದು ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರೇ? IDBD ಸಚಿವರು ನೀವು ಯಾವತ್ತಾದ್ರೂ ನಿಮ್ಮ ಖಾತೆಯ ಬಗ್ಗೆ ಮಾತನಾಡಿದ್ದೀರಾ? ಖಂಡಿತವಾಗಿಲ್ಲ. ಚರ್ಚೆಗಳನ್ನು ಮಾಡಿದ್ದೀರಾ? ಇಲ್ಲ. ನಿಮ್ಮ ಖಾತೆಯನ್ನು ಬಿಟ್ಟು ಉಳಿದ ಎಲ್ಲ ಖಾತೆಗಳ ಬಗ್ಗೆನೂ ಮಾತನಾಡ್ತೀರಾ. ಉಳಿದ ಎಲ್ಲ ಖಾತೆಗಳ ಮಧ್ಯದಲ್ಲೂ ಹೋಗಿ ಮೂಗನ್ನು ತೋರಿಸುವಂತಹ ಕೆಲಸವನ್ನು ಮಾಡ್ತೀರಾ. ಬೇಡವಾದಂತಹ ವಿಚಾರಗಳನ್ನೆಲ್ಲ ತೆಗೆದುಕೊಂಡು ಮೈ ಮೇಲೆ ಎಳೆದುಕೊಂಡು ಸುಮ್ಮನೆ ಹೇಳಿಕೆಗಳನ್ನು ನೀಡ್ತಿರ್ತೀರ. ಮಾತೆತ್ತೂರೆ ಸಾಕು RSS ಅಂತ ಬೆಳಗಿನ ಸಂಜೆ ತಕ್ಕ ಜಪವನ್ನು ಮಾಡ್ತಾ ಇರ್ತೀರ. ನರೇಂದ್ರ ಮೋದಿ ಅವರು ವಿದೇಶಕ್ಕೆ ಏನು ಶೋಕಿ ಮಾಡೋದಕ್ಕೆ ಹೋಗಿದ್ದಾರಾ? ಎಂಜಾಯ್ ಮಾಡೋಕ್ಕೆ ಹೋಗಿದ್ದಾರಾ? ಪಾರ್ಟಿ ಮಾಡೋದಕ್ಕೆ ಹೋಗಿದ್ದಾರಾ? ಅಥವಾ ಚುನಾವಣೆಯಲ್ಲಿ ನಾನು ಸೋತೋಗ್ಬಿಟ್ಟಿದ್ದೀನಿ, ಬೇಜಾರಾಗ್ಬಿಟ್ಟಿದೆ ಅಂತ ಏನಾದ್ರೂ ಎಂಜಾಯ್ ಮಾಡೋದಕ್ಕೆ, ಡಿಪ್ರೆಷನ್ನಿಂದ ಹೊರಗಡೆ ಬರೋದಕ್ಕೆ ವಿದೇಶಿ ಪ್ರವಾಸಕ್ಕೆ ಹೋಗಿದ್ದಾರಾ? ರಾಹುಲ್ ಗಾಂಧಿ ಅವರ ರೀತಿಯಾಗಿ ಇಲ್ಲ ತಾನೆ. ಆ ಹಿರಿಯ ಜೀವ ಒಬ್ಬರು ಲೀಡರು, ಡೀಲರ್ನ ರೀತಿಯಾಗಿ ದೇಶಗಳನ್ನು ಸುತ್ತುತ್ತಾ ಇದ್ದಾರೆ. ಕೇವಲ 5 ದಿನಗಳಲ್ಲಿ 5 ದೇಶಗಳನ್ನು ಸುತ್ತಿದ್ದಾರೆ. ಮೊದಲನೇದಾಗಿ UAEಗೆ ಹೋಗ್ತಾರೆ. UAEನಲ್ಲಿ ಏನು ಆಟ ಆಡೋದಕ್ಕೆ ಹೋಗೋದಿಲ್ಲ. ಇಂಧನದ ಸಮಸ್ಯೆಗಳ ಬಗ್ಗೆ, ಟೆಕ್ನಾಲಜಿ ಆ್ಯಂಡ್ ಇನ್ವೆಸ್ಟ್ಮೆಂಟ್ಗಳ ಬಗ್ಗೆ ಮಾತುಕತೆಗಳು ನಡೀತವೆ UAEನಲ್ಲಿ. ನಂತರ ಅಲ್ಲಿಂದ ನೆದರ್ಲ್ಯಾಂಡ್ಗೆ ಹೋಗ್ತಾರೆ. ನೆದರ್ಲ್ಯಾಂಡ್ಗೆ ಹೋಗಿ ಸೆಮಿಕಂಡಕ್ಟರ್ ಹಾಗೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಬಗ್ಗೆ ಮಾತುಕತೆಗಳು ನಡೀತವೆ. ನೆದರ್ಲ್ಯಾಂಡ್ ಮುಗಿಸಿದ ನಂತರ ನರೇಂದ್ರ ಮೋದಿಯವರು ಎಲ್ಲಿಗೆ ಬರ್ತಾರೆ? ಸ್ವೀಡನ್ಗೆ ಬರ್ತಾರೆ. ಸ್ವೀಡನ್ಗೆ ಬಂದು ಏನು ಮಾಡ್ತಾರೆ? ಗ್ರೀನ್ ಎನರ್ಜಿ ಹಾಗೆ ಟೆಕ್ನಾಲಜಿ ಇದೆಯಲ್ಲ, ಟೆಕ್ನಾಲಜಿಯ ಬಗ್ಗೆ ಮಾತುಕತೆಗಳು ನಡೀತವೆ. ಅಲ್ಲೂ ಸಹ ಟೆಕ್ನಾಲಜಿ ಟ್ರಾನ್ಸ್ಫರ್ ಬಗ್ಗೆ ಮಾತುಕತೆಗಳು ನಡೀತವೆ. ನಂತರ ಸ್ವೀಡನ್ ನಂತರ ನಾರ್ವೆಗೆ ಬರುವಂತಹದ್ದು. ಪತ್ರಕರ್ತೆಯನ್ನು ಬಿಟ್ಟು ಕಿರಿಕ್ ಮಾಡಿದ್ರಲ್ಲ, ಅದು ನಿಮಗೆ ಗೊತ್ತಿದೆಯಾ? ಎಷ್ಟು ಜನ ಗೊತ್ತಿದೆ? 1983 ನಂತರ, ಅಂದರೆ 43 ವರ್ಷಗಳ ನಂತರ ಒಬ್ಬರು ಭಾರತದ ಪ್ರಧಾನಮಂತ್ರಿಗಳು ನಾರ್ವೆಗೆ ಹೋಗ್ತಾ ಇರುವಂತಹದ್ದು. ನಾರ್ವೆನಲ್ಲಿ ಏನು ನಾಟಕಗಳಾಡೋದಕ್ಕೆ ಹೋಗಿರಲಿಲ್ಲ ನರೇಂದ್ರ ಮೋದಿ ಅವರು. ಥರ್ಡ್ ಏನು ನಾರ್ಡಿಕ್ ಆ್ಯಂಡ್ ಇಂಡಿಯಾ, ಮೇ ಬಿ ಅದೇ ಇರಬೇಕು. ಏನು ಶೃಂಗಸಭೆ ಇದೆ, ಆ ಶೃಂಗಸಭೆಯಲ್ಲಿ ಭಾಗಿಯಾಗಿದ್ದರು. ಹಾಗೆ ಆ ಶೃಂಗಸಭೆಯಲ್ಲಿ ಭಾಗಿಯಾಗಿ ಅಲ್ಲಿಯೂ ಸಹ ಇನ್ವೆಸ್ಟ್ಮೆಂಟ್ಗಳ ಬಗ್ಗೆ ಮಾತುಕತೆಗಳು ನಡೀತವೆ. ನಂತರ ನಾರ್ವೆಯಲ್ಲಿ ಮುಗಿಸ್ತಿದ್ದ ನಂತರ ಇಟಲಿಗೆ ಬರೋದು. ಕೊನೆಯದಾಗಿ ಇಟಲಿಗೆ ಬಂದ್ಬಿಟ್ಟು ಏನು ಚಾಕ್ಲೇಟ್ ಕೊಟ್ಕೊಂಡು ಮೆಲೋನಿಯ ಜೊತೆಗೆ ಆಟ ಆಡೋದಕ್ಕೆ ಹೋಗಿರಲಿಲ್ಲ ನರೇಂದ್ರ ಮೋದಿಯವರು. ಯುರೋಪ್ ಏನು ಕಂಟ್ರೀಸ್ ಇದ್ದಾವೆ, ಯುರೋಪ್ ಮತ್ತು ನಮ್ಮ ಭಾರತದ ನಡುವೆ ಅಂತಿಮ ಘಟ್ಟದ ಏನು ಮಾತುಕತೆಗಳು ನಡೀತಿದ್ದು, ವ್ಯಾಪಾರ ಒಪ್ಪಂದಗಳಿತ್ತು, ಅದರ ಬಗ್ಗೆ ಮಾತುಕತೆಗಳನ್ನು ನಡೆಸೋದಕ್ಕೆ, ಚರ್ಚೆಗಳನ್ನು ನಡೆಸೋದಕ್ಕೆ ಹೋಗೋದು. ಇಟಲಿನಲ್ಲೂ ಸಹ ಆಹಾರ ಹಾಗೆ ಕೃಷಿಯ ಬಗ್ಗೆ, ಸಮಸ್ಯೆಗಳ ಬಗ್ಗೆ, ಅದರ ಬಗ್ಗೆ ಚರ್ಚೆಗಳು, ಮಾತುಕತೆಗಳು ನಡೀತವೆ. ಅಲ್ಲಿ ಮೆಲೋನಿಯವರಿಗೆ ಮೆಲೋಡಿ ಚಾಕ್ಲೇಟ್ ನೀಡೋದು ನರೇಂದ್ರ ಮೋದಿಯವರು. ದೇಶದ ಸಂಪ್ರದಾಯ ಹಾಗಾಗಿ ನೀಡಿದ್ರು. ಸ್ವೀಟ್ ಕೊಡೋದು ತಪ್ಪಾಗ್ಬಿಟ್ಟಿತ್ತ? ಕೇವಲ ಚಾಕ್ಲೇಟ್ ಮಾತ್ರ ನೀಡೋದಕ್ಕೆ ಹೋಗಿರಲಿಲ್ಲ ನರೇಂದ್ರ ಮೋದಿಯವರು. ಅನೇಕ ಒಪ್ಪಂದಗಳಿತ್ತು. ಒಂದು ಗೆಳೆತನವನ್ನು ಯಾವ ರೀತಿಯಾಗಿ ಟೀಕೆಯನ್ನು ಮಾಡ್ತೀರ ನೋಡಿ, ಯಾವ ರೀತಿಯಾಗಿ ನೋಡ್ತೀರ. ನರೇಂದ್ರ ಮೋದಿಯವರು ಮೆಲೋನಿಯವರಿಗೆ ಚಾಕ್ಲೇಟ್ ನೀಡಿದ್ರು. ಅದು ಯಾಕೋ ಗೊತ್ತಿಲ್ಲ. ಈ ನಮ್ಮಲ್ಲಿರುವಂತಹ ಕೆಲವೊಂದಷ್ಟು ಜನರು ಒಳ್ಳೆ ಜಾಪಾಳು ಮಾತ್ರೆಯನ್ನು ನುಂಗ್ದವ್ರಂದ ರೀತಿಯಾಗಿ ಆಡ್ತಿದ್ದಾರೆ. ಈ ಜಾಪಾಳು ಮಾತ್ರೆಯನ್ನು ನುಂಗ್ಬಿಟ್ಟು ಬೇದಿ ಬಂದವ್ರು ಹಂಗೆ ಆಡ್ತಾ ಇದ್ದಾರೆ. ಒಂದು ಕೆಲಸ ಮಾಡಿ ನೀವು, ನರೇಂದ್ರ ಮೋದಿಯವರು ಮೆಲೋನಿಯವರಿಗೆ
ಮೆಲೋಡಿ ಚಾಕ್ಲೇಟನ್ನು ನೀಡಿದರು. ನೀವುಗಳು ನಿಮ್ಮ ಅನುಯಾಯಿಗಳಿಗೆ, ನಿಮ್ಮ ಬೆಂಬಲಿಗರಿಗೆ ಒಂದೊಂದು ಚೊಂಬು ಕೊಟ್ಬಿಡಿ. ಯಾಕೆ ಹೇಳಿ, ಜಾಪಾಳ ಮಾತ್ರ ನುಂಗಿರ್ತಾರಲ್ಲ, ಹೆಲ್ಪ್ ಆಗುತ್ತೆ. ಪ್ರತಿಯೊಂದು ವಿಚಾರದಲ್ಲೂ ನರೇಂದ್ರ ಮೋದಿ ಅವರ ಬಗ್ಗೆ ಟೀಕೆಯನ್ನು ಮಾಡೋದು. ಆ ವಯಸ್ಸಿನಲ್ಲಿ ದೇಶ ಸುತ್ತಿ ದೇಶದ ಸಮಸ್ಯೆಯನ್ನು ಬಗೆಹರಿಸ್ತಾ ಇದೆ ಆ ಮನುಷ್ಯ. ಇಂತಹ ಪ್ರಧಾನಿಗಳನ್ನು ಪಡೆಯೋದಕ್ಕೆ ನಾವು ಯಾವ್ಯಾವ ಜನ್ಮದ ಪುಣ್ಯವನ್ನು ಮಾಡಿದ್ವು. ಎಷ್ಟು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ದೇಶ ಸುತ್ತುತ್ತಿದೆ ಪಾಪ ಆ ವ್ಯಕ್ತಿ, ದೇಶಕ್ಕೋಸ್ಕರ, ದೇಶದ ಜನರಿಗಾಗಿ. ನೀವುಗಳು ಚಿಕ್ಕ ವಿಚಾರಗಳನ್ನು ತೆಗೆದುಕೊಂಡು, ಚಾಕ್ಲೇಟ್ ಪ್ಯಾಕೆಟ್ ವಿಚಾರವನ್ನು ತೆಗೆದುಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಮಾನ ಮರ್ಯಾದೆಯನ್ನು ಕಳೆಯುವಂಥ ಕೆಲಸವನ್ನು ಮಾಡ್ತಿದ್ರು. ನಿಮ್ಮ ಖಾತೆ ಏನಿದೆ ಅದ್ರ ಬಗ್ಗೆ ಗಮನವನ್ನು ಕೊಡಿ, ಅವಾಗಲಾದ್ರೂ ಜನ ಮೆಚ್ಕೊಳ್ತಾರೆ. ಅಯ್ಯೋ ಏನೋ, ನೀವು ಮತದಾರರು ದೊಡ್ಡ ನಮಸ್ಕಾರ ನಿಮ್ಗಳಿಗೆಲ್ಲ ಅಂತ ಹೇಳ್ತಾ, ಆ ಕೃಷ್ಣ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.